ಜೈ ಹಿಂದ್. RPF ನಲ್ಲಿ 7,000ಕ್ಕಿಂತ ಹೆಚ್ಚು ಹುದ್ದೆಗಳಿಗೆ ನೋಟಿಸ್ ಜಾರಿ ಮಾಡಿದ್ದಾರೆ. ಆದಷ್ಟು ಬೇಗ ನೋಟಿಫಿಕೇಶನ್ ಬರುತ್ತೆ. ಯಾರೆಲ್ಲ ರೈಲ್ವೆ ಪ್ರೊಟೆಕ್ಷನ್ ಫೋರ್ಸ್ ನಲ್ಲಿ ಜಾಬ್ ಮಾಡಬೇಕು ಅಂತ ಕನಸು ಕಾಣ್ತಾ ಇದ್ದೀರಾ, ಅವರು ಬೇಗ ರೆಡಿಯಾಗಿ. ಇದು ಒಳ್ಳೆಯ ಅವಕಾಶ ಅಂತಾನೆ ಹೇಳಬಹುದು. ಇವತ್ತಿನ ವಿಡಿಯೋದಲ್ಲಿ ರೈಲ್ವೆ ಪ್ರೊಟೆಕ್ಷನ್ ಫೋರ್ಸ್ ಜಾಬ್ ಪ್ರೊಫೈಲ್, ಏಜ್ ಕ್ರಿಟೇರಿಯಾ, ಸೆಲೆಕ್ಷನ್ ಪ್ರೊಸೆಸ್, ರಿಟರ್ನ್ ಎಕ್ಸಾಮ್, ಫಿಸಿಕಲ್, ಮತ್ತೆ ಸ್ಯಾಲ್ರಿ, ಡ್ಯೂಟಿ ಯಾವ ತರ ಇರುತ್ತೆ, ಎಲ್ಲೆಲ್ಲಿ ಪೋಸ್ಟಿಂಗ್ ಇರುತ್ತೆ, ಈ ಪ್ರತಿಯೊಂದು ಇನ್ಫಾರ್ಮೇಶನ್ ನ ಸ್ಟೆಪ್ ಬೈ ಸ್ಟೆಪ್ ಕೊಡ್ತಾ ಇದ್ದೀನಿ. ಹಾಗಾಗಿ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಮತ್ತೆ ಯಾರೆಲ್ಲ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ದೀರಾ, ಅವರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ನ ಕ್ಲಿಕ್ ಮಾಡಿ. ನಿಮಗೆ ಟೈಮ್ ಟು ಟೈಮ್ ಒಳ್ಳೊಳ್ಳೆ ಅಪ್ಡೇಟ್ಗಳನ್ನ ಕೊಡ್ತಾ ಇರ್ತೀನಿ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಕೆಳಗಡೆ ಹೈಪ್ ಬಟನ್ ಕಾಣ್ತಿದೆಯಲ್ಲ, ಹೈಪ್ ಮಾಡಿ. ನೀವು ಹೈಪ್ ಮಾಡೋದ್ರಿಂದ ಈ ವಿಡಿಯೋ ಎಲ್ಲ ಮಕ್ಕಳಿಗೂ ರೀಚ್ ಆಗುತ್ತೆ. ಬನ್ನಿ ಈಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನನಗೆ ಬಂದಿರೋ ಇನ್ಫಾರ್ಮೇಶನ್ ಪ್ರಕಾರ RPF ನಲ್ಲಿ 7,000ಕ್ಕಿಂತ ಹೆಚ್ಚು ಕಾನ್ಸ್ಟೇಬಲ್ ಹುದ್ದೆಗಳನ್ನ ಕರೀತಾ ಇದ್ದಾರೆ. ಇದೇ ತಿಂಗಳಲ್ಲಿ ನೋಟಿಫಿಕೇಶನ್ ಬಿಡ್ತಾರೆ. ಆನ್ಲೈನ್ ಅಪ್ಲಿಕೇಶನ್ ಕೂಡ ಸ್ಟಾರ್ಟ್ ಆಗುತ್ತೆ. ಕ್ವಾಲಿಫಿಕೇಶನ್, ಏಜು, ಸೆಲೆಕ್ಷನ್ ಪ್ರೊಸೆಸ್, ಎಕ್ಸಾಮು, ಈ ಡೀಟೇಲ್ಸ್ ನ ಹೇಳೋಕ್ಕಿಂತ ಮೊದಲು RPF ಅಂದ್ರೆ ಏನು, RPF ಡ್ಯೂಟಿ ಹೇಗಿರುತ್ತೆ, ಟ್ರೈನಿಂಗ್ ಯಾವ ತರ ಇರುತ್ತೆ, ಎಲ್ಲೆಲ್ಲಿ ಪೋಸ್ಟಿಂಗ್ ಮಾಡ್ತಾರೆ, ಎಷ್ಟು ವರ್ಷ ಸರ್ವಿಸ್ ಮಾಡಬೇಕು, ಪೆನ್ಷನ್ ಯಾವ ತರ ಇರುತ್ತೆ, RPF ನ ಜಾಬ್ ಪ್ರೊಫೈಲ್ ಬಗ್ಗೆ ಕಂಪ್ಲೀಟ್ ಆಗಿ ತಿಳ್ಕೊಳ್ಳೋಣ. ಅದಾದ್ಮೇಲೆ ನಿಮ್ಗೆ ಸೆಲೆಕ್ಷನ್ ಪ್ರೊಸೆಸ್, ಎಕ್ಸಾಮು, CBT, ಫಿಸಿಕಲ್, ಜಾಬ್ ಕ್ರೈಟೇರಿಯಾ, ಪ್ರತಿಯೊಂದು ಇನ್ಫಾರ್ಮೇಶನ್ ನ ಕೊಡ್ತೀನಿ. ಇವಾಗ RPF ಬಗ್ಗೆ ಕಂಪ್ಲೀಟ್ ಆಗಿ ತಿಳ್ಕೊಳ್ಳೋಣ. ನೀವು ಜಾಯ್ನ್ ಆದ ತಕ್ಷಣ ನಿಮ್ಗೆ 6 ತಿಂಗಳು ಟ್ರೈನಿಂಗ್ ಇರುತ್ತೆ. ಟ್ರೈನಿಂಗ್ ಅಲ್ಲಿ ಫಿಸಿಕಲ್ ಫಿಟ್ನೆಸ್, ಡಿಸಿಪ್ಲಿನ್, ಫುಡ್ ಡ್ರಿಲ್, ಆರ್ಮ್ಸ್ ಡ್ರಿಲ್, ವೆಪನ್ ಹ್ಯಾಂಡ್ಲಿಂಗ್, ಫೈರಿಂಗ್, ರೈಲ್ವೆ ರೂಲ್ಸ್, ಹ್ಯೂಮನ್ ರೈಟ್ಸ್, ಇಂಡಿಯನ್ ಆಕ್ಟ್ ಅಂಡ್ ರೂಲ್, ರೈಲ್ವೆ ಸ್ಟೇಷನ್ ಸೇಫ್ಟಿ, ಟ್ರೈನ್ ಸೇಫ್ಟಿ, ಪ್ಯಾಸೆಂಜರ್ ಸೇಫ್ಟಿ, ಮತ್ತೆ ಪ್ಯಾಸೆಂಜರ್ ಜೊತೆ ನಾವು ಡ್ಯೂಟಿಯಲ್ಲಿ ಯಾವ ತರ ಬಿಹೇವಿಯರ್ ಮಾಡಬೇಕು, ಎಮರ್ಜೆನ್ಸಿ ಡಿಸಾಸ್ಟರ್ ಆದಾಗ ಯಾವ ರೀತಿ ಕಂಟ್ರೋಲ್ ಮಾಡಬೇಕು, ಕ್ವಿಕ್ ರಿಯಾಕ್ಷನ್ ಟ್ರೈನಿಂಗು, ಸೆಲ್ಫ್ ಡಿಫೆನ್ಸ್, ಅನ್ಆರ್ಮಡ್ ಕಂಬ್ಯಾಟ್, ಇದೆಲ್ಲ ಟ್ರೈನಿಂಗ್ ಅಲ್ಲಿ ಇನ್ಕ್ಲೂಡ್ ಇರುತ್ತೆ. ನಿಮ್ಗೆ ಡಿಸಿಪ್ಲಿನ್ಗೆ ಫುಡ್ ಡ್ರಿಲ್ ಕಲಿಸ್ತಾರೆ, ಮಾರ್ಚ್ ಫಾಸ್ಟ್ ನ ಕಲಿಸ್ತಾರೆ, ಮತ್ತೆ ರೈಫಲ್ ಜೊತೆ ಹೇಗೆ ಡ್ರಿಲ್ ನ ಮಾಡೋದು ಅಂತ ಕಲಿಸ್ತಾರೆ. ಮತ್ತೆ ಸೆಲ್ಫ್ ಡಿಫೆನ್ಸ್, ಅನ್ಆರ್ಮಡ್ ಕಂಬ್ಯಾಟ್ ಅಂತ ಲಾಸ್ಟ್ ಅಲ್ಲಿ ಒಂದು ಪಾಯಿಂಟ್ ಹೇಳಿದೆ. ಹಂಗಂದ್ರೆ ಏನು ಅಂದ್ರೆ, ಒಂದೊಂದ್ಸಲ ನಿಮ್ಮ ಹತ್ರ ವೆಪನ್ ಇರಲ್ಲ, ರೈಫಲ್ ಇರಲ್ಲ, ಲಾಠಿ ಕೂಡ ಇರಲ್ಲ, ಡ್ಯೂಟಿಯಲ್ಲಿ ಬರೀ ಖಾಲಿ ಕೈಯಲ್ಲಿ ಇರ್ತೀರಾ. ಅವಾಗ ಯಾರಾದ್ರೂ ನಿಮ್ಗೆ ಅಟ್ಯಾಕ್ ಮಾಡಿದ್ರು, ಅಥವಾ ಪ್ಯಾಸೆಂಜರ್ ಜೊತೆಗೆ ಯಾರಾದ್ರೂ ಏನಾದ್ರೂ ಇನ್ಸಿಡೆಂಟ್ ನಡೀತು, ಅವಾಗ ನೀವು ಅವ್ರಿಗೆ ಸಪೋರ್ಟ್ ಹೆಲ್ಪ್ ಮಾಡಕ್ ಹೋಗ್ತೀರಾ. ನಿಮ್ಮ ಮೇಲೆ ಯಾರಾದ್ರೂ ಅಟ್ಯಾಕ್ ಮಾಡಕ್ಕೆ ಬಂದ್ರೆ ನೀವು ಯಾವ ರೀತಿ ಬಚಾವ್ ಆಗ್ಬೇಕು, ಸೆಲ್ಫ್ ಡಿಫೆನ್ಸ್ ಹೇಗೆ ಮಾಡಬೇಕು ಅಂತ ಟ್ರೈನಿಂಗ್ ಎಲ್ಲ ಇರುತ್ತೆ. UAC ಅಂತ ಟ್ರೈನಿಂಗ್ ಕೊಡ್ತಾರೆ. ಅನ್ಆರ್ಮಡ್ ಕಂಬ್ಯಾಟ್ ಅಂತ ಅಂದ್ರೆ ಕರಾಟೆ ಟ್ರೈನಿಂಗ್ ಎಲ್ಲ ನಿಮ್ಗೆ ಕೊಡ್ತಾರೆ. ನೀವು ಯಾವುದೇ ಲಾಠಿ ಇಲ್ಲದೆ, ಕೈಯಲ್ಲಿ ರೈಫಲ್ ಇಲ್ಲದೆ ಹೇಗೆ ನಾವು ಬಚಾವ್ ಆಗ್ಬೇಕು ಅನ್ನೋದು ಈ ಟ್ರೈನಿಂಗ್ ಅಲ್ಲಿ ಇನ್ಕ್ಲೂಡ್ ಆಗಿರುತ್ತೆ. ಮತ್ತೆ ದಾಖಲೆ ನಿರ್ವಹಣೆ ಮಾಡೋದು, ತನಿಖಾ ವರದಿಯನ್ನ ಬರೆಯೋದು, ಇದೆಲ್ಲ ಟ್ರೈನಿಂಗ್ ಅಲ್ಲಿ ಇನ್ಕ್ಲೂಡ್ ಇರುತ್ತೆ. 6 ತಿಂಗಳಲ್ಲಿ ಟ್ರೈನಿಂಗ್ ನ ಕಂಪ್ಲೀಟ್ ಮಾಡ್ತಾರೆ. ಈಗ ಟ್ರೈನಿಂಗ್ ಅಲ್ಲಿ ನಿಮ್ಗೆ ಒಂದು ದಿನದ ದಿನಚರಿ ಹೇಗಿರುತ್ತೆ ಅಂತ ಹೇಳ್ತೀನಿ. ಬೆಳಗ್ಗೆ 6 to 8 PT ಇರುತ್ತೆ, ಫಿಸಿಕಲ್ ಟ್ರೈನಿಂಗ್. ಅದರಲ್ಲಿ ರನ್ನಿಂಗು, ಸಿಟಪ್, ಪುಷಪ್, ಪ್ರತಿಯೊಂದು ಫಿಸಿಕಲ್ ಇವೆಂಟ್ ನ ಮಾಡಿಸ್ತಾರೆ. ಅದಾದ್ಮೇಲೆ 40 to 45 ಮಿನಿಟ್ಸ್ ಬ್ರೇಕ್ಫಾಸ್ಟ್ ಇರುತ್ತೆ. ಬ್ರೇಕ್ಫಾಸ್ಟ್ ಆದ್ಮೇಲೆ ನಿಮ್ಗೆ ಫುಡ್ ಡ್ರಿಲ್, ವೆಪನ್ ಹ್ಯಾಂಡ್ಲಿಂಗ್, ಡಿಸಿಪ್ಲಿನ್ಗೆ ರಿಲೇಟೆಡ್ ಟ್ರೈನಿಂಗ್ ನ ಕೊಡ್ತಾರೆ. ಮತ್ತೆ 12:40 1 o'clock ಫಸ್ಟ್ ಸೆಷನ್ ಆಫ್ ಆಗುತ್ತೆ. ಅದಾದ್ಮೇಲೆ 2 hours ಲಂಚ್, ಅದರಲ್ಲಿ ರೆಸ್ಟ್ ಕೂಡ ಇರುತ್ತೆ. ಮತ್ತೆ 3 to 5 ನಿಮ್ಗೆ ಆಕ್ಟ್ ಅಂಡ್ ರೂಲ್, ರೈಲ್ವೆ ರೂಲ್ಸ್, ಹ್ಯೂಮನ್ ರೈಟ್ಸ್, ಈ ಡ್ಯೂಟಿಗಳ ಬಗ್ಗೆ ಹೇಳ್ತಾರೆ. ಅದಾದ್ಮೇಲೆ ಈವ್ನಿಂಗ್ ಸೆಷನ್ ಅಲ್ಲಿ ಸ್ಪೋರ್ಟ್ಸ್ ಇರುತ್ತೆ, ವಾಲಿಬಾಲ್, ಕ್ರಿಕೆಟ್, ಈ ರೀತಿ ನಿಮ್ಗೆ ಯಾವ್ದು ಸ್ಪೋರ್ಟ್ಸ್ ಇಂಟ್ರೆಸ್ಟ್ ಇದೆ ಅದನ್ನೆಲ್ಲ ಆಡಬಹುದು. ಅದಾದ್ಮೇಲೆ ಈವ್ನಿಂಗ್ ರೋಲ್ ಕಾಲ್ ಆಗುತ್ತೆ. ರೋಲ್ ಕಾಲ್ ಆದ್ಮೇಲೆ ಡಿನ್ನರ್ ಆದ್ಮೇಲೆ ರೆಸ್ಟ್. ಇದೇ ತರ ರೊಟೇಷನ್ ನಿಮ್ಗೆ 6 months ನಡೀತಾ ಇರುತ್ತೆ. ನಿಮ್ಗೆ ಒಂದು ಡೌಟ್ ಬರ್ತಾ ಇರ್ಬೋದು, ಸರ್ RPF ಅಂದ್ರೆ ನಮ್ಮ ಕರ್ನಾಟಕದಲ್ಲೇ ಡ್ಯೂಟಿ ಇರುತ್ತಾ, ಅಥವಾ ಸೆಂಟ್ರಲ್ ಗವರ್ಮೆಂಟ್ ಜಾಬ್ ಆಗಿರೋದ್ರಿಂದ ಆಲ್ ಓವರ್ ಇಂಡಿಯಾ ಡ್ಯೂಟಿ ಮಾಡ್ಬೇಕಾಗುತ್ತಾ ಅಂತ. ಇದು ಸ್ಟಾರ್ಟಿಂಗು ನಿಮ್ಗೆ ಟ್ರೈನಿಂಗ್ ಆದ್ಮೇಲೆ ಕರ್ನಾಟಕದಲ್ಲೇ ಡ್ಯೂಟಿ ಕೂಡ ಬರಬಹುದು, ಅಥವಾ ಔಟ್ ಸೈಡ್ ಕೂಡ ಬರಬಹುದು. ಸ್ಟಾರ್ಟಿಂಗ್ 4 to 5 years ಔಟ್ ಆಫ್ ಸ್ಟೇಟ್ ಅಲ್ಲಿ ಡ್ಯೂಟಿನ ಹಾಕ್ತಾರೆ. ಅದಾದ್ಮೇಲೆ ನೀವು ಹೋಮ್ ಪೋಸ್ಟಿಂಗ್ ನ ತಗೊಂಡು ಕರ್ನಾಟಕದಲ್ಲೇ ಬರಬಹುದು. ಇನ್ನ ಆಲ್ಮೋಸ್ಟ್ RPF ಅಲ್ಲಿ ಜಾಸ್ತಿ ಕರ್ನಾಟಕದಲ್ಲೇ ಡ್ಯೂಟಿಗಳನ್ನ ಮಾಡಬಹುದು. ಈಗ ಬೇರೆ CAPF ಆಯ್ತು, ಆರ್ಮಿ, ಅಗ್ನಿವೀರ್, ನೇವಿ, ಏರ್ಫೋರ್ಸ್, ಇದರಲ್ಲೆಲ್ಲ ಕರ್ನಾಟಕದಲ್ಲಿ ತುಂಬಾ ಕಡಿಮೆ ಚಾನ್ಸ್ ಸಿಗುತ್ತೆ. ನಂದೇ ತಗೊಳ್ಳಿ ಎಕ್ಸಾಂಪಲ್, 20ನೇ ವರ್ಷ ಸರ್ವಿಸ್ ಇವಾಗ ನಡೀತಾ ಇದೆ. ಇದುವರೆಗೂ ಕರ್ನಾಟಕದಲ್ಲಿ, ಬೆಂಗಳೂರಲ್ಲಿ ಎಲ್ಲೇ ಆಗ್ಲಿ, ನಮ್ಮ ಕರ್ನಾಟಕ ಸ್ಟೇಟ್ ಅಲ್ಲಿ ಇದುವರೆಗೂ ನನಗೆ 1 ವರ್ಷ ಕೂಡ ಡ್ಯೂಟಿ ಮಾಡುವಂತ ಭಾಗ್ಯ ಸಿಕ್ಕಿಲ್ಲ. ಇದುವರೆಗೂ ಯಾವಾಗ ಸಿಗುತ್ತೋ ಗೊತ್ತಿಲ್ಲ. ರಿಟೈರ್ಮೆಂಟ್ ಸ್ಟೇಜ್ಗೆ ಬಂದು ನಿಂತಿದ್ದೀನಿ. ಆದ್ರೆ RPF ಅಲ್ಲಿ ಹಂಗಲ್ಲ ಗೈಸ್. RPF ಅಲ್ಲಿ ನಿಮ್ಗೆ 4-5 ವರ್ಷ ಔಟ್ ಸೈಡ್ ಮಾಡ್ಬಿಟ್ಟಿ ಅಂದ್ರೆ ಸ್ಟಾರ್ಟಿಂಗ್ ಅಲ್ಲಿ, ಅದಾದ್ಮೇಲೆ ಹೋಮ್ ಪೋಸ್ಟಿಂಗ್ ಸಿಗುತ್ತೆ. ಲೈಫ್ ಟೈಮ್ ಇಲ್ಲ ಅಂದ್ರೂ ಕೂಡ 8 ರಿಂದ 10 ವರ್ಷ ಕರ್ನಾಟಕದಲ್ಲೇ ಡ್ಯೂಟಿನ ಮಾಡಬಹುದು.
ಕರ್ನಾಟಕದ ಮೇನ್ ಸ್ಟೇಷನ್ಗಳಲ್ಲಿ ಡ್ಯೂಟಿಗಳನ್ನ ಹಾಕ್ತಾರೆ. ಬೆಂಗಳೂರು, ಮೈಸೂರು, ಮಂಗಳೂರು, ಉಡುಪಿ, ಧಾರವಾಡ, ಹುಬ್ಬಳ್ಳಿ, ಬೆಳಗಾವಿ, ಬಾಗಲಕೋಟೆ, ಉತ್ತರ ಕನ್ನಡ, ದೊಡ್ಡ ದೊಡ್ಡ ರೈಲ್ವೆ ಸ್ಟೇಷನ್ಗಳು ಎಲ್ಲೆಲ್ಲಿದೆ ಅಲ್ಲೆಲ್ಲ ಡ್ಯೂಟಿಗಳನ್ನ ಹಾಕ್ತಾರೆ. ಕ್ವಾಲಿಫಿಕೇಶನ್ ಜಸ್ಟ್ 10ನೇ ಕ್ಲಾಸ್ ಪಾಸ್ ಆಗಿದ್ರೆ ಸಾಕು. ಯಾವುದೇ ಪರ್ಸೆಂಟೇಜ್ ಇಲ್ಲ, ಏನಿಲ್ಲ, ಜಸ್ಟ್ 10ನೇ ಕ್ಲಾಸ್ ಪಾಸ್ ಆಗಿದ್ರೆ ಈ ಹುದ್ದೆಗಳಿಗೆ ಅಪ್ಲೈನ ಮಾಡಬಹುದಾಗಿದೆ. ಏಜ್ ಕ್ರೈಟೀರಿಯಾ ಬಗ್ಗೆ ಮಾತಾಡೋದಾದ್ರೆ 18ರಿಂದ 23 ವರ್ಷಗಳು. OBC SC ST ಕ್ಯಾಂಡಿಡೇಟ್ಸ್ಗೆ ಏಜ್ ರಿಲ್ಯಾಕ್ಸೇಷನ್ ಇದೆ. OBC ಕ್ಯಾಂಡಿಡೇಟ್ಸ್ಗೆ 3 ವರ್ಷ ರಿಲ್ಯಾಕ್ಸೇಷನ್ ಇದೆ, 18ರಿಂದ 26. SC ST ಕ್ಯಾಂಡಿಡೇಟ್ಸ್ಗೆ 5 ವರ್ಷ, 18ರಿಂದ 28 ವರ್ಷದ ಒಳಗಡೆ ಇರೋರು ಅಪ್ಲೈನ ಮಾಡಬಹುದಾಗಿದೆ. ಡೇಟ್ ಆಫ್ ಬರ್ತ್ ಕೂಡ ಹೇಳ್ತೀನಿ. 1/1/2027ಕ್ಕೆ ಡೇಟ್ ಆಫ್ ಬರ್ತ್ ನ ಕ್ಯಾಲ್ಕುಲೇಟ್ ಮಾಡ್ತಾರೆ. ಈ ಜನವರಿ 1/2027ಕ್ಕೆ ನಿಮ್ಮ ಮಿನಿಮಮ್ ಏಜು 18ಕ್ಕಿಂತ ಕಡಿಮೆ ಇರಬಾರ್ದು. ಮ್ಯಾಕ್ಸಿಮಮ್ ಏಜ್ ಏನು ಕೊಟ್ಟಿದ್ದಾರೆ ಅದಕ್ಕಿಂತ ಜಾಸ್ತಿನೂ ಇರಬಾರ್ದು. ಡೇಟ್ ನೆನ್ಪಿಟ್ಕೊಳ್ಳಿ, 1/1/2027. ಈ ಹುದ್ದೆಗಳಿಗೆ ಮೇಲ್ ಫಿಮೇಲ್ ಇಬ್ರು ಕೂಡ ಅಪ್ಲೈನ ಮಾಡಬಹುದಾಗಿದೆ. ಇದು ಸೆಂಟ್ರಲ್ ಗೌರ್ಮೆಂಟ್ ಜಾಬ್ ಆಗಿರೋದ್ರಿಂದ ಆಲ್ ಓವರ್ ಇಂಡಿಯಾ ವೇಕೆನ್ಸಿ ಆಗಿರುತ್ತೆ. ಮತ್ತೆ ಪೋಸ್ಟಿಂಗ್ ಕೂಡ ಆಲ್ ಓವರ್ ಇಂಡಿಯಾ ಇರುತ್ತೆ ಸ್ಟಾರ್ಟಿಂಗ್ ನಲ್ಲಿ. ಆಮೇಲೆ ನಿಮ್ಗೆ ಹೋಮ್ ಪೋಸ್ಟಿಂಗ್ ಸಿಗುತ್ತೆ, ಅಂದ್ರೆ ಕರ್ನಾಟಕದ ಒಳಗಡೆ, ಕರ್ನಾಟಕದ ಬಾರ್ಡರ್ಗಳಲ್ಲಿ ಡ್ಯೂಟಿಗಳನ್ನ ಮಾಡಬಹುದು. ಸೆಲೆಕ್ಷನ್ ಪ್ರೊಸೆಸ್ ಬಗ್ಗೆ ಮಾತಾಡೋದಾದ್ರೆ ಫಸ್ಟ್ ಸ್ಟೇಜ್ ಅಲ್ಲಿ ರಿಟರ್ನ್ ಎಕ್ಸಾಮ್ ಇರುತ್ತೆ, ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ CBT ನ ಮಾಡ್ತಾರೆ. ಅದಾದ್ಮೇಲೆ ಫಿಸಿಕಲ್ ಇರುತ್ತೆ, ಫಿಸಿಕಲ್ ಅಲ್ಲಿ PET PST ನ ಮಾಡ್ತಾರೆ. ಅದಾದ್ಮೇಲೆ ಮೆಡಿಕಲ್ ಟೆಸ್ಟ್ ಇರುತ್ತೆ, ಡಾಕ್ಯುಮೆಂಟ್ ವೆರಿಫಿಕೇಶನ್ ಮತ್ತೆ ಮೆಡಿಕಲ್ ಜೊತೆಲೇ ಇರುತ್ತೆ. ಅದಾದ್ಮೇಲೆ ಫೈನಲ್ ಮೆರಿಟ್ ನ ಬಿಡ್ತಾರೆ. ಅಪ್ಲಿಕೇಶನ್ ಫೀಸು ಜನರಲ್ OBC EWS ಕ್ಯಾಂಡಿಡೇಟ್ಸ್ಗೆ 100 ರೂಪಾಯಿ ಇರುತ್ತೆ. SC ST ಮತ್ತೆ ಫಿಮೇಲ್ ಕ್ಯಾಂಡಿಡೇಟ್ಸ್ಗೆ ಯಾವುದೇ ಅಪ್ಲಿಕೇಶನ್ ಫೀಸ್ ಇರೋದಿಲ್ಲ, ಫ್ರೀ ಆಫ್ ಕಾಸ್ಟ್ ಅಪ್ಲೈನ ಮಾಡಬಹುದು. RPF ಭರ್ತಿಗೆ ಡಾಕ್ಯುಮೆಂಟ್ಸ್ ಏನೇನು ರೆಡಿ ಮಾಡ್ಕೋಬೇಕು ಅಂತ ಹೇಳ್ತೀನಿ, ನೋಟ್ ಮಾಡ್ಕೊಳ್ಳಿ. ಏನೇನು ಡಾಕ್ಯುಮೆಂಟ್ಸ್ ನಿಮ್ಮ ಹತ್ರ ಇಲ್ಲ ಅದನ್ನ ಬೇಗ ರೆಡಿ ಮಾಡಿಸ್ಕೊಳ್ಳಿ, ಇನ್ನ ಟೈಮ್ ಇದೆ. ಫಸ್ಟ್ ಒನ್ ಐಡೆಂಟಿ ಪ್ರೂಫ್ಗೆ ಆಧಾರ್ ಕಾರ್ಡ್, ವೋಟರ್ ID, DL ಯಾವುದಾದ್ರೂ ಒಂದು ಐ ಕಾರ್ಡ್ ನಡೆಯುತ್ತೆ. ಡೇಟ್ ಆಫ್ ಬರ್ತ್ ಪ್ರೂಫ್ಗೆ 10th ಮಾರ್ಕ್ಸ್ ಕಾರ್ಡ್ ಒರಿಜಿನಲ್ ಇರಬೇಕಾಗುತ್ತೆ. ಅದರಲ್ಲಿ ನಿಮ್ಮ ಎಜುಕೇಶನ್ ಸರ್ಟಿಫಿಕೇಟ್ ಕೂಡ ಆಗುತ್ತೆ, ಮತ್ತೆ ಬರ್ತ್ ಸರ್ಟಿಫಿಕೇಟ್ ಎರಡು ಕೂಡ ಅದರಲ್ಲೇ ಆಗುತ್ತೆ. ನೆಕ್ಸ್ಟ್ ರೆಸಿಡೆನ್ಷಿಯಲ್ ಸರ್ಟಿಫಿಕೇಟ್ ಇರಬೇಕಾಗುತ್ತೆ, ಡೊಮೈಸಲ್ ಸರ್ಟಿಫಿಕೇಟ್ ಇರಬೇಕಾಗುತ್ತೆ, ಇನ್ಕಮ್ ಸರ್ಟಿಫಿಕೇಟ್, ಕ್ಯಾಸ್ಟ್ ಸರ್ಟಿಫಿಕೇಟ್, ಪ್ಯಾನ್ ಕಾರ್ಡ್, ಮತ್ತೆ ರೀಸೆಂಟ್ ಆಗಿರುವಂತ ಕಲರ್ಫುಲ್ ಪಾಸ್ಪೋರ್ಟ್ ಸೈಜ್ ಫೋಟೋನ ತೆಗೆಸಿ ಇಟ್ಕೊಳ್ಳಿ. ಇದಿಷ್ಟು ಡಾಕ್ಯುಮೆಂಟ್ಸ್ ನೀವು ರೆಡಿ ಮಾಡಿ ಇಟ್ಕೊಂಡ್ರೆ ಈ RPF ಹುದ್ದೆಗಳಿಗೆ ಅಪ್ಲೈನ ಮಾಡಬಹುದು. ಇದು ಸೆಂಟ್ರಲ್ ಗೌರ್ಮೆಂಟ್ ಜಾಬ್ ಆಗಿರೋದ್ರಿಂದ ಇಂಗ್ಲಿಷ್ ಫಾರ್ಮೆಟ್ ನಲ್ಲಿ ಕ್ಯಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ ನ ಮಾಡಿಸಿಟ್ಕೊಂಡ್ರೆ ತುಂಬಾ ಒಳ್ಳೇದು ಗೈಸ್. ರಿಟರ್ನ್ ಎಕ್ಸಾಮ್ 160 ಮಾರ್ಕ್ಸ್ಗೆ ಕಂಡಕ್ಟ್ ಮಾಡ್ತಾರೆ. ಅದರಲ್ಲಿ 4 ಪಾರ್ಟ್ ಇರುತ್ತೆ. ಮ್ಯಾಥ್ಸ್ ಅಲ್ಲಿ 20 ಕ್ವಶನ್ ಇರುತ್ತೆ, ರೀಸನಿಂಗ್ ಅಲ್ಲೂ ಕೂಡ 20 ಕ್ವಶನ್ ಇರುತ್ತೆ, ಜನರಲ್ ನಾಲೆಡ್ಜ್ ಅಲ್ಲೂ ಕೂಡ 20 ಕ್ವಶನ್ ಇರುತ್ತೆ, ಮತ್ತೆ ಹಿಂದಿ ಇಂಗ್ಲಿಷ್ ಗ್ರಾಮರ್ ಅಲ್ಲಿ 20 ಕ್ವಶನ್ ಇರುತ್ತೆ. ಒಂದು ಕ್ವಶನ್ಗೆ 2 ಮಾರ್ಕ್ಸ್ ಅಂತೆ. ಪ್ರತಿ ಪಾರ್ಟ್ ಅಲ್ಲೂ 20 ಕ್ವಶನ್ 40 ಮಾರ್ಕ್ಸ್ ಇರುತ್ತೆ. ಟೋಟಲ್ 4 ಪಾರ್ಟ್ಗೆ 80 ಕ್ವಶನ್ 160 ಮಾರ್ಕ್ಸ್ ಇರುತ್ತೆ ಟೋಟಲ್. ಮತ್ತೆ ನೆಗೆಟಿವ್ ಮಾರ್ಕ್ಸ್ ಕೂಡ ಇರುತ್ತೆ. ಒಂದು ಕ್ವಶನ್ ನ ತಪ್ಪು ಮಾಡಿದ್ರೆ -0.25 ಮಾರ್ಕ್ಸ್ ನ ಕಟ್ ಮಾಡ್ತಾರೆ. ಅಂದ್ರೆ 4 ಕ್ವಶನ್ ನೀವು ತಪ್ಪು ಮಾಡಿದ್ರೆ ಅಂದ್ರೆ 1 ಮಾರ್ಕ್ಸ್ ನ ಕಟ್ ಮಾಡ್ತಾರೆ. ಎಕ್ಸಾಮ್ ಲ್ಯಾಂಗ್ವೇಜ್ ಆಲ್ ಓವರ್ ಇಂಡಿಯಾ 13 ಲ್ಯಾಂಗ್ವೇಜ್ ಗಳಲ್ಲಿ ಎಕ್ಸಾಮ್ ನ ಬರೀಬಹುದು. ಕರ್ನಾಟಕದ ಕ್ಯಾಂಡಿಡೇಟ್ಸ್ ಕನ್ನಡ ಲ್ಯಾಂಗ್ವೇಜ್ ಅಲ್ಲಿ ಎಕ್ಸಾಮ್ ನ ಬರೀಬಹುದು. SSC GD ಎಕ್ಸಾಮ್ ತರನೇ ಇದರಲ್ಲೂ ಕೂಡ ಕನ್ನಡ ಲ್ಯಾಂಗ್ವೇಜ್ ಅಲ್ಲಿ ಎಕ್ಸಾಮ್ ನ ಬರೀಬಹುದು. ಸೊ ಕರ್ನಾಟಕ ಕ್ಯಾಂಡಿಡೇಟ್ ಗಳಿಗೆ ಒಳ್ಳೆ ಅವಕಾಶ, ನಮ್ಮ ಲ್ಯಾಂಗ್ವೇಜ್ ಅಲ್ಲೇ ಎಕ್ಸಾಮ್ ನ ಬರೀಬಹುದಾಗಿದೆ. ಈಗ ಸ್ಯಾಲರಿ ಬಗ್ಗೆ ಮಾತಾಡೋದಾದ್ರೆ ಬೇಸಿಕ್ ಪೇ 21,700 ರೂಪಾಯಿ ಇರುತ್ತೆ. ಅದ್ರ ಜೊತೆಗೆ ಎಕ್ಸ್ಟ್ರಾ ಅಲೌನ್ಸಸ್ ಎಲ್ಲ ಆಡ್ ಆಗುತ್ತೆ. ಈಗ TA 60% ಇದೆ. ನಿಮ್ಮ ಬೇಸಿಕ್ ಅಲ್ಲಿ 60% ಅಂದ್ರೆ 13,020 ಆಯ್ತು. HRA ನೀವು ಯಾವ ಸಿಟಿಯಲ್ಲಿ ಡ್ಯೂಟಿ ಮಾಡ್ತಾ ಇರ್ತೀರಾ ಆ ಸಿಟಿಗೆ HRA ಕೊಡ್ತಾರೆ. 10%, 20%, 30% ಅಂತ ಇರುತ್ತೆ. ಫಾರ್ ಎಕ್ಸಾಂಪಲ್ 10% ನೀವು HRA ತಗೋತಾ ಇದ್ದೀರಾ ಅಂದ್ರೆ 21,700 10% ಅಂದ್ರೆ 2,170. ಆ ಅಮೌಂಟ್ ಕೂಡ ಆಡ್ ಆಗುತ್ತೆ. 20% ಅಂದ್ರೆ ಎಷ್ಟು, 30% ಅಂದ್ರೆ ಎಷ್ಟು ಅಂತ ಕ್ಯಾಲ್ಕುಲೇಟ್ ಮಾಡಿ ಅದನ್ನು ಕೂಡ ಬೇಸಿಕ್ಗೆ ಆಡ್ ಮಾಡಬಹುದು. ಮತ್ತೆ TPT ಸಿಗುತ್ತೆ, ರೇಷನ್ ಮನಿ ಸಿಗುತ್ತೆ. ಈ ಅಲೌನ್ಸಸ್ ಎಲ್ಲ ಸೇರಿ ಟೋಟಲ್ ನಿಮಗೆ 40,000 to 45,000 ಸ್ಟಾರ್ಟಿಂಗ್ ಸ್ಯಾಲರಿನೇ ಸಿಗುತ್ತೆ. ಮತ್ತೆ ಅದರಲ್ಲಿ NPS ಮತ್ತೆ ಕೆಲವೊಂದು ರಿಸ್ಕ್ ಫಂಡ್ ಅದು ಇದು ಎಲ್ಲ ಸೇರಿ ಟೋಟಲ್ 5,000 to 6,000 ಕಟ್ಟಾಗಿ 38,000 to 39,000 ನಿಮ್ಮ ಅಕೌಂಟ್ಗೆ ಬರುತ್ತೆ. ಒಳ್ಳೆ ಸ್ಯಾಲರಿ ಪ್ಯಾಕೇಜ್ ಇದೆ. ಇದಿಷ್ಟು 7th ಪೇ ಪ್ಯಾಕೇಜು. ಈಗ 8th ಪೇ ಕಮಿಷನ್ ಆಲ್ರೆಡಿ ಜನವರಿ 1ರಿಂದ ಸ್ಟಾರ್ಟ್ ಆಗಿದೆ, ಆದ್ರೆ ಇನ್ನೂ ಅನೌನ್ಸ್ ಮಾಡಿಲ್ಲ. ಅದ್ರ ಮೇಲೆ ವರ್ಕ್ ನಡೀತಾ ಇದೆ. ನೀವು ಈ ಜಾಬ್ ಅನ್ನ ಪಡ್ಕೊಂಡ್ರೆ ನೀವು 8th ಪೇ ಕಮಿಷನ್ಗೆ ಇಂಪ್ಲಿಮೆಂಟ್ ಆಗ್ತೀರಾ. 8th ಪೇ ಕಮಿಷನ್ ನಿಮಗೆ ಬಂದ ತಕ್ಷಣ ಸ್ಯಾಲರಿ ಹೆಚ್ಚು ಕಡಿಮೆ ಇದ್ರ ಡಬಲ್ ಆಗುತ್ತೆ ಅಂತಾನೆ ಹೇಳ್ಬಹುದು. ಇವಾಗ ಏನು 40,000 ಸಿಗುತ್ತೆ, ಡಬಲ್ ಆಗ್ಲಿಲ್ಲ ಅಂದ್ರೂ 70,000 to 75,000 ಫಸ್ಟ್ ಪೇಮೆಂಟ್ ಸಿಗುತ್ತೆ ನಿಮ್ಗೆ, ಬರೆದಿಟ್ಕೊಳ್ಳಿ.
ಇದಿಷ್ಟು ಆಯ್ತು ಸ್ಯಾಲ್ರಿ ಡೀಟೇಲ್ಸ್. ಹಾಗಾಗಿ ಒಳ್ಳೆ ಸ್ಯಾಲ್ರಿ ಪ್ಯಾಕೇಜ್ ಇದೆ, ಚೆನ್ನಾಗಿ ಹಾರ್ಡ್ ವರ್ಕ್ ನ ಮಾಡಿ ಗೈಸ್. ನಾನು ಕೂಡ 2006ರಲ್ಲಿ ಅಪ್ಲಿಕೇಶನ್ ನ ಮನೆಗೆ ತಗೊಂಡ್ ಬಂದು ವಾಪಸ್ ಫಿಲ್ ಮಾಡಿದೆ, ಆದ್ರೆ ಅಪ್ಲೈ ಮಾಡ್ಲಿಲ್ಲ. ಅವಾಗೆಲ್ಲ ಆಫ್ಲೈನ್ ಇತ್ತು, ಇವಾಗ ಒಂಥರ ಆನ್ಲೈನ್ ಏನು ಇರಲಿಲ್ಲ. ಯಾವುದೇ ಅಪ್ಲಿಕೇಶನ್ ಆದ್ರೂ ಕೂಡ ಆಫ್ಲೈನ್ ಅಲ್ಲೇ ಮಾಡ್ತಾ ಇದ್ವಿ. CRPF RPF ಎರಡು ಅಪ್ಲಿಕೇಶನ್ ತಂದ್ಕೊಟ್ಟಿದ್ರು ನಮ್ಮ ತಂದೆ. ನನಗೆ RPF ಅಂದ್ರೆ ಏನಂತ ಗೊತ್ತಿಲ್ಲ, ಸೊ ಅದನ್ನ ಅಪ್ಲೈನೇ ಮಾಡಲಿಲ್ಲ. ಬರೀ CRPF ಮಾತ್ರ ಅಪ್ಲೈ ಮಾಡಿದೆ. ಫಸ್ಟ್ ಚಾನ್ಸ್ ಅಲ್ಲೇ ಜಾಬ್ ಆಯ್ತು, ಬಂದ್ಬಿಟ್ಟೆ. ಅವಾಗ RPF ಫುಲ್ ಫಾರ್ಮ್ ಕೂಡ ಗೊತ್ತಿರಲಿಲ್ಲ, ಅಷ್ಟು ಬ್ಯಾಕ್ವರ್ಡ್ ಅಲ್ಲಿ ಇದ್ವಿ. ಇವಾಗ ನೋಡಿ ನೀವು, ಜಾಬ್ಗೆ ಬರೋದಕ್ಕಿಂತ ಮುಂಚೆ ಆ ಜಾಬ್ ಪ್ರೊಫೈಲು, ಆ ಡಿಪಾರ್ಟ್ಮೆಂಟ್ ಹೇಗಿರುತ್ತೆ, ಸ್ಯಾಲ್ರಿ ಎಷ್ಟು, ಡ್ಯೂಟಿ ಹೇಗಿರುತ್ತೆ, ಎಷ್ಟು ವರ್ಷ ಮಾಡಬೇಕು, ಪ್ರಮೋಷನ್, ಪ್ರತಿಯೊಂದು ಇನ್ಫಾರ್ಮೇಶನ್ ತಿಳ್ಕೊಂಡು ಬರ್ತೀರಾ. ನೋಡಿ ಎಷ್ಟೊಂದು ಡಿಫರೆನ್ಸ್ ಇದೆ ನಮ್ಮ ಜನರೇಷನ್ಗೂ ನಿಮ್ಮ ಜನರೇಷನ್ಗೂ ಅಂತ. ಇದಿಷ್ಟು ಗೈಸ್ ಇವತ್ತಿನ RPF ಕಾನ್ಸ್ಟೇಬಲ್ ಹುದ್ದೆಗಳ ಬಗ್ಗೆ ಸಂಪೂರ್ಣ ಮಾಹಿತಿ ಆಗಿತ್ತು. ಆನ್ಲೈನ್ ಅಪ್ಲಿಕೇಶನ್ ಸ್ಟಾರ್ಟ್ ಆಗೋದಕ್ಕೆ ಇನ್ನೂ ಟೈಮ್ ಇದೆ. ನೆಕ್ಸ್ಟ್ ವಿಡಿಯೋದಲ್ಲಿ ಕ್ಯಾಟಗರಿ ವೈಸ್ ವೇಕೆನ್ಸಿ ಆಗಿರ್ಬೋದು, ಮತ್ತೆ ನಮ್ಮ ಕರ್ನಾಟಕಕ್ಕೆ ಎಷ್ಟು ವೇಕೆನ್ಸಿ ಇದೆ ಆ ಅಪ್ಡೇಟ್ಗಳನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಕೊಡ್ತೀನಿ. ಸದ್ಯಕ್ಕೆ ಇದಿಷ್ಟು ಡೀಟೇಲ್ಸ್ನ ನಿಮ್ಮ ಮುಂದೆ ತಂದಿದ್ದೀನಿ. ಇನ್ನೂ ಟೈಮ್ ಇದೆ, ಬೇಗ ಬೇಗ ಡಾಕ್ಯುಮೆಂಟ್ಸ್ ಯಾವ್ದಾವುದಿಲ್ಲ ಎಲ್ಲದನ್ನ ರೆಡಿ ಮಾಡಿಕೊಂಡು ತಯಾರಾಗಿ. 13 ಲ್ಯಾಂಗ್ವೇಜ್ಗಳಲ್ಲಿ ಎಕ್ಸಾಮ್ ಕಂಡಕ್ಟ್ ಮಾಡ್ತಾ ಇದ್ದಾರೆ, ಕನ್ನಡದಲ್ಲೇ ಎಕ್ಸಾಮ್ ಕಂಡಕ್ಟ್ ಮಾಡ್ತಾ ಇದ್ದಾರೆ. ಸೊ ನಿಮಗೆ ಆನ್ಲೈನಲ್ಲೆಲ್ಲ RPF ಕಾನ್ಸ್ಟೇಬಲ್ ಕನ್ನಡ ಬುಕ್ ಅಂತ ಸರ್ಚ್ ಮಾಡಿದ್ರೆ ಅಮೆಝಾನ್, ಫ್ಲಿಪ್ಕಾರ್ಟ್ ಇದರಲ್ಲೆಲ್ಲ ಬುಕ್ಗಳು ಸಿಗುತ್ತೆ. ಆ ಬುಕ್ಗಳನ್ನ ತಗೊಂಡು ಓದಿ, ಮತ್ತೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ನ ಪ್ರಾಕ್ಟೀಸ್ ಮಾಡಿ ಆರಾಮಾಗಿ ನೀವು ಈ ಎಕ್ಸಾಮ್ನ ಕ್ರ್ಯಾಕ್ ಮಾಡ್ಬೋದು. ಇದಿಷ್ಟು ಇವತ್ತಿನ ಇನ್ಫಾರ್ಮೇಶನ್ ಆಗಿತ್ತು. ಈ ಇನ್ಫಾರ್ಮೇಶನ್ ನಿಮ್ಗೆ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಮತ್ತೆ ನಿಮ್ಮ ಎಲ್ಲ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಯಾರೆಲ್ಲ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ರೆ ಅವರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ನ ಕ್ಲಿಕ್ ಮಾಡಿ. ನಿಮಗೆ ಟೈಮ್ ಟು ಟೈಮ್ ಇದೇ ಥರ ಅಪ್ಡೇಟ್ಗಳನ್ನ ಕೊಡ್ತಾ ಇರ್ತೀನಿ. ಮತ್ತೆ ಇದೇ ಥರ ಹೊಸ ಅಪ್ಡೇಟ್ ನನಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬೈ ಬೈ, ಟೇಕ್ ಕೇರ್, ಜೈ ಹಿಂದ್.